ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಫ್ರೆಂಚ್ ಟೋಸ್ಟ್ ಮಾಡೋಣ. ಫ್ರೆಂಚ್ ಟೋಸ್ಟ್ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ತಿನ್ಬೋದು. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ ಸಹ ನೀವು ಹಾಕಿ ಕೊಡ್ಬೋದು. ಆದರೆ ಇದು ಬಿಸಿ ಬಿಸಿ ತಿಂದರೆ ಜಾಸ್ತಿ ರುಚಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 2 eggs, 2 ಮೊಟ್ಟೆ, ಹಾಫ್ ಟೀ ಸ್ಪೂನ್ ಸಿನೆಮನ್ ಪೌಡರ್, ಚಕ್ಕೆ ಪುಡಿ ಮಾಡಿಟ್ಕೊಂಡಿದ್ದೇನೆ. ಸಿನೆಮನ್ ಸ್ಟಿಕ್ಕನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪೌಡರ್ ಮಾಡಿಟ್ಕೊಂಡಿದ್ದೇನೆ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, 2 ಟೀ ಸ್ಪೂನ್ ಶುಗರ್, ಸಕ್ಕರೆ, 1 ಟೇಬಲ್ ಸ್ಪೂನ್ ಬಟರ್, ಬೆಣ್ಣೆ ಇಲ್ಲದೆ ನೀವು ಗೀ ಸಹ ಯೂಸ್ ಮಾಡ್ಬೋದು, ತುಪ್ಪ ಸಹ, ಹಾಫ್ ಕಪ್ ಮಿಲ್ಕ್, ಹಾಲು, ಕೌಸ್ ಮಿಲ್ಕ್, 6 ಪೀಸಸ್ ಬ್ರೆಡ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಎಗ್ಸ್ ಹಾಕೊಳ್ಳೋ, ಮೊಟ್ಟೆ, ಆನಂತರ ಇಲ್ಲಿ ತೆಗೆದಿಟ್ಕೊಂಡಂಥ ಸಕ್ಕರೆ, ಶುಗರ್, ಸಾಲ್ಟ್, ಉಪ್ಪು, ಸಿನೆಮನ್ ಪೌಡರ್. ಇದನ್ನು ನಾವು ಒಳ್ಳೆ ರೀತಿ ಬೀಟ್ ಮಾಡ್ಕೊಳ್ಳುವ. ಇದೀಗ ಒಳ್ಳೆ ರೀತಿ ಬೀಟ್ ಆದ ನಂತರ ನಾವು ತೆಗೆದಿಟ್ಕೊಂಡಂಥ ಮಿಲ್ಕನ್ನು ಹಾಕೊಳ್ಳುವ. ಇದನ್ನು ಸಹ ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ ನಾವು ಬಟರ್ ಹಾಕೊಳ್ಳುವ, ಬೆಣ್ಣೆ. ಈಗ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಳ್ಳಿ. ಈಗ ನಾವು ಒಂದೊಂದೇ ಬ್ರೆಡ್ ಪೀಸನ್ನು ಇದರ ಒಳಗೆ ಡಿಪ್ ಮಾಡಿ ಈ ರೀತಿ 2 ಸೈಡ್ಸ್ ನಾವು ಒಳ್ಳೆ ರೀತಿ ಡಿಪ್ ಮಾಡಬೇಕು. ಈಗ ನಾವು ಇದನ್ನು ಫ್ರೈಗೆ ಹಾಕೊಳ್ಳುವ. ಇದನ್ನು ನಾವು 2 to 3 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಒಂದು ಸೈಡ್ ಫ್ರೈ ಆದ ನಂತರ ನಾವು ಫ್ಲಿಪ್ ಮಾಡಿ ಮತ್ತೊಂದು ಸೈಡ್ ಸಹ ಫ್ರೈ ಮಾಡಬೇಕು. ಸಾಕು, ಇದು 2 ಸೈಡ್ ಸಹ ಫ್ರೈ ಆಗಿದೆ. ಇದನ್ನು ನಾವೀಗ ಡಿಶ್ ಔಟ್ ಮಾಡ್ಕೊಳ್ಳುವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.